ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಜಿ ಕನ್ನಡದಲ್ಲಿ ಬರ್ತಾ ಇರುವ ಒಂದು ಟಾಪ್ 1 TRP ಹೊಂದಿರುವಂಥ ಸೀರಿಯಲ್ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ. ಸೊ ಈ ಸೀರಿಯಲ್ ಇದೀಗ TRP ವಿಚಾರಕ್ಕೋ ಸೀರಿಯಲ್ನ ಕಥೆಯ ವಿಚಾರಕ್ಕೋ ಫೇಮಸ್ ಆಗ್ತಾ ಇರೋದಕ್ಕಿಂತ ಹೆಚ್ಚಾಗಿ ಪಾತ್ರಗಳ ಬದಲಾವಣೆ, ಪಾತ್ರಧಾರಿಗಳು ಹೊರಗೆ ಹೋಗ್ತಾ ಇರೋದು ಇದ ವಿಚಾರಕ್ಕೆ ಹೆಚ್ಚಿನ ಸದ್ದಾಗ್ತಾ ಇದೆ. ಇದೀಗ ಇದೇ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಅಭಿನಯಿಸಿದ್ದ ರಾಜಿ ಪಾತ್ರವನ್ನು ಮಾಡಿದ್ದಂಥ ಹಂಸ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಮೇಲೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ನಿರ್ದೇಶಕ ಆರೂರು ಜಗದೀಶ್ ಮತ್ತು ಹಂಸ ನಡುವೆ ಪೈಪೋಟಿ ಆಗ್ತಾ ಇದೆ. ಅದು ಮಾತಿನ ಪೈಪೋಟಿ. ಒಬ್ಬರ ಮೇಲೆ ಒಬ್ಬರು ಗಂಭೀರ ಆರೋಪಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ನೈತಿಕತೆ ನಿನಗಿಲ್ಲ ಅಂತ ಹೊಡೆದಾಡ್ತಿದ್ದಾರೆ. ನಿನ್ನಿಂದ ನಂಗೆ ಹೆಸರು ಅಲ್ಲ, ನೀನೇ ನಂಗೆ ಹಣ ಕೊಟ್ಟಿಲ್ಲ, ನನ್ನಿಂದ ನೀನು ಬೆಳೆದೆ, ನಿನ್ನಿಂದ ನಾನು ಬೆಳೆದಿಲ್ಲ, ನಿನ್ನಿಂದ ನಂಗೆ ಅವಕಾಶ ಸಿಕ್ಕಿಲ್ಲ, ಈ ಥರದ ಮಾತುಗಳು ಹೆಚ್ಚಾಗ್ತಾ ಇದೆ. ಇದೀಗ ಆರೂರು ಜಗದೀಶ್ ವಿರುದ್ಧ ಮಾತನಾಡಿರುವ ಹಂಸ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ. ಆರೂರು ಜಗದೀಶ್ ಕೂಡ ಹಂಸನ ವಿರುದ್ಧ ಆರೋಪಿಸಿದ್ದಾರೆ. ಹಾಗಿದ್ರೆ ಇವರಿಬ್ಬರ ಕೋಳಿ ಜಗಳ ಏನು, ಅದಿರಂಪ ಬೀದಿರಂಪ ಆಗೋ ಕಾರಣ ಏನು? ಹಾಗಿದ್ರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಅಭಿನಯಿಸ್ತಾ ಇರುವ ಪಾತ್ರಧಾರಿಗಳಿಗೆ ಆರೂರು ಜಗದೀಶ್ ನಿಜವಾಗ್ಲೂ ಬೆಲೆ ಕೊಡೋದಿಲ್ವಾ? ತಮಗೆ ಬೇಕಾದಾಗ ಪಾತ್ರವನ್ನು ಬದಲು ಮಾಡ್ತಾರಾ? ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಲೇಬೇಡಿ. ಪುಟ್ಟಕ್ಕನ ಮಕ್ಕಳು ರಾಜಿಗೆ ಇದ್ದಂಥ ಕದರೇ ಬೇರೆ. ಪುಟ್ಟಕ್ಕನ ಸವತಿಯಾಗಿ ರಾಜ್ ಪಾತ್ರದಲ್ಲಿ 3 ವರ್ಷ ಮಿಂಚಿದ್ದ ನಟಿ ಹಂಸ. ಆಮೇಲೆ ಅವರಿಗೆ ಬಿಗ್ ಬಾಸ್ ಇಂದ ಆಫರ್ ಬರುತ್ತೆ. ಆ ಕಾರಣಕ್ಕಾಗಿ ಪುಟ್ಟಕ್ಕನ ಮಕ್ಕಳು ಸೀರಿಯಲನ್ನು ಬಿಟ್ಟು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ. ಆದರೆ ಹಂಸ ಬಿಗ್ ಬಾಸ್ ಮನೆಗೆ ಹೋಗಿದ್ದು ತಪ್ಪಲ್ಲ. ಬಿಗ್ ಬಾಸ್ ಮನೆಗೆ ಹೋಗುವಾಗ ಹೇಳಿ ಹೋದಂಥ ಮಾತು ತಪ್ಪಾಗಿತ್ತು. ಅಲ್ಲಿಂದ ಈ ಜಗಳ ಶುರುವಾಗಿತ್ತು. ಇದು ನಿರ್ದೇಶಕ ಆರೂರು ಜಗದೀಶ್ ಅವರ ಸಿಟ್ಟು ನತ್ತಿಗೇರಿಸುವಂತೆ ಮಾಡಿತ್ತು. ಹೌದು, ಬಿಗ್ ಬಾಸ್ ಮನೆಗೆ 4 ವಾರಗಳ ಕಾಲ ಹೋಗಿ ಇದ್ದು ಬಂದಂಥ ಹಂಸ ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ದಿನ ಒಂದೊಳ್ಳೆ ಹವಾ ಇಟ್ಟಿದ್ರು. ಸಖತ್ ಸದ್ದನ್ನು ಮಾಡಿದ್ರು. ಲಾಯರ್ ಜಗದೀಶ್ ಅವರೊಂದಿಗೆ ರೊಮ್ಯಾಂಟಿಕ್ ಆದಂಥ ಡಾನ್ಸ್ ಮಾಡಿ, ಕೋಳಿ ಜಗಳ ಮಾಡಿ ಅವರಿಬ್ಬರ ಕೆಮಿಸ್ಟ್ರಿ ವರ್ಕೌಟು ಆಗಿತ್ತು. ಕೊನೆಗೆ ಅವರಿಬ್ರು ಹೊರಗೆ ಬಂದರು. ಇದು ಬಿಗ್ ಬಾಸ್ ಹಂಸ ಅವರ ಜರ್ನಿಯ ಸ್ಟೋರಿ. ಆದರೆ ಪುಟ್ಟಕ್ಕನ ಮಕ್ಕಳು ರಾಜಿ ಕತೆ ಬೇರೆಯದ್ದೇ ರೂಪ ಇದೆ. ದಿಢೀರ್ ಅಂತ ಪುಟ್ಟಕ್ಕನ ಮಕ್ಕಳು ರಾಜಿ ಕಾಣೆ ಆಗ್ಬಿಡ್ತಾರೆ ಸೀರಿಯಲಿಂದ. ಸವತಿ ಪಾತ್ರಕ್ಕೆ ಜೀವ ತುಂಬಿದ ರಾಜಿ ಪಾತ್ರಧಾರಿ ಹಂಸ ಅವರನ್ನ ನೋಡ್ದೇನೆ ಅಭಿಮಾನಿಗಳು ಶಾಕ್ ಆಗಿದ್ರು. ಇಲ್ಲಿ ಹಂಸ ಪಾತ್ರಕ್ಕೆ ಬೇರೆ ಕಲಾವಿದರನ್ನು ತರಿಸಿಲ್ಲ ಅಥವಾ ಆ ಪಾತ್ರವನ್ನ ಮುಗಿಸೂ ಇಲ್ಲ, ಬಟ್ ಆ ಪಾತ್ರವನ್ನ ತೋರಿಸ್ತಾನೆ ಇಲ್ಲ. ಸೊ ಹೀಗಿರ್ಬೇಕಾದ್ರೆ ಇದೇ ಸೀರಿಯಲ್ನ ನಿರ್ದೇಶಕ ಆರೂರು ಜಗದೀಶ್ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕೂತು ಮಾತನಾಡುವಾಗ ನಟಿ ಹಂಸ ಬಗ್ಗೆ ಮಾತಾಡ್ತಾರೆ. ಬಿಗ್ ಬಾಸ್ ಮನೆಗೆ ಅವ್ರು ಹೋಗುವಾಗ ಸುಳ್ಳು ಹೇಳಿ ಹೋದ್ರು. ಬಿಗ್ ಬಾಸ್ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳೂ ಇಲ್ಲ. ಫಾರಿನ್ಗೆ ಹೋಗ್ತಾ ಇದ್ದೀನಿ, ಯಾವುದೋ ಒಂದು ಸಿನಿಮಾದ ಶೂಟಿಂಗ್ ಇದೆ, ಎಷ್ಟೋ ದಿನಗಳ ಕಾಲ 48 ದಿನಗಳ ಕಾಲ ನಾನು ಇರಲ್ಲ ಅಂತ ಹೇಳಿದ್ರು. ಇವ್ರು ಯಾಕೆ ಹಿಂಗೆ ಸುಳ್ಳು ಹೇಳೋದ್ರು ಗೊತ್ತಿಲ್ಲ. ಇವರಿಗೆಲ್ಲ ಒಂದು ನೈತಿಕತೆ ಅನ್ನೋದಿಲ್ಲ. ಉಮಶ್ರೀ ಅವರನ್ನು ನೋಡಿ ಇವರೆಲ್ಲ ಕಲಿಬೇಕು. ಎಷ್ಟು ವಯಸ್ಸಾಗಿದ್ರು, ರಾಜಕಾರಣಿ ಆಗಿದ್ರು, ಸಿನಿಮಾಗಳಲ್ಲಿ ನಟಿಸಿದ್ರು ಕೂಡ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಅಂತ ಬಂದಾಗ ನಾವೇನು ಡೇಟ್ ಕೊಡ್ತೀವೋ ಆ ಡೇಟಿಗೆ ಬಂದು ಅಭಿನಯಿಸಿ ಹೋಗ್ತಾರೆ. ಹಂಸ ಮಾಡಿದ್ದು ನನಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಇವರಿಗೆಲ್ಲ ನೈತಿಕತೆ ಅನ್ನೋದೇ ಇಲ್ಲ. ಹೋಗುವಾಗ ಸತ್ಯ ಹೇಳಿ ಹೋಗಬೇಕಾಗಿತ್ತು. ನನಗೆ ಬಿಗ್ ಬಾಸ್ನಿಂದ ಆಫರ್ ಇದೆ, ನಾನು ಹೋಗ್ತಾ ಇದ್ದೀನಿ, ನನ್ನ ಪಾತ್ರಕ್ಕೆ ಬೇರೆ ಯಾರನ್ನಾದರೂ ತರಿಸ್ಕೊಳ್ಳಿ ಅಂತನಾದರೂ ಹೇಳಬೇಕಾಗಿತ್ತು. ಯಾವುದನ್ನು ಹೇಳ್ದೇನೆ ಹಾಗೆ ಹೋಗಿದ್ದಾರೆ. ಇದೆಲ್ಲ ನಿಜವಾಗ್ಲೂ ಬೇಸರ ತರಿಸುತ್ತೆ ಅಂತ ಆರೂರು ಜಗದೀಶ್ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೂತ್ಕೊಂಡು ಮಾತನಾಡಿದರು. ಇದೆಲ್ಲ ಆದಮೇಲೆ ಈಗ ಹಂಸ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹಂಸ ಈ ಬಗ್ಗೆ ಮಾತನಾಡಿರೋದು ಇಷ್ಟೇ, ತಿರುಗೇಟನ್ನು ಕೊಟ್ಟಿದ್ದಾರೆ. ಬಿಗ್ ಬಾಸ್ನ ಪ್ರೋಮೋ ನೋಡಿಯೇ ಹಂಸ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಅನ್ನೋದು ಆರೂರು ಜಗದೀಶಿಗೆ ಗೊತ್ತಾಗಿ ಶಾಕ್ ಆಗಿತ್ತಂತೆ. ನಂಗೆ ಮೋಸ ಮಾಡಿದ್ದಾರೆ ಅಂತ ಅನಿಸಿತ್ತಂತೆ. ಸೊ ಈ ವಿಚಾರವನ್ನು ಹಂಸ ಮಾತಾಡಿದ್ದು ಆರೂರು ಜಗದೀಶ್ ವಿರುದ್ಧ ಕಿಡಿಕಾರಿದ್ದಾರೆ. ನಾನು 20 ವರ್ಷಗಳಿಂದ ನಟನ ವೃತ್ತಿಯಲ್ಲಿ ಇದ್ದೀನಿ. ನಾನು ಮೊದಲೇನೆ ಫೇಮಸ್ಸು. ನನ್ನಿಂದಲೇ ಇವ್ರು ಕಾಸು ಮಾಡಿಕೊಂಡ್ರೆ ಹೊರತು ಅವ್ರು ಹೇಳಿದ ಹಾಗೆ ಅವ್ರು ಕೊಟ್ಟ ಪಾತ್ರದಿಂದ ನಾನು ಫೇಮಸ್ ಆದವಳ ಅಲ್ಲ. ಇದು ತುಂಬ ಅಂದರೆ ತುಂಬಾ ತಪ್ಪು. ರಾಜಿ ಪಾತ್ರಕ್ಕೆ ಹೆಚ್ಚು ಅವಕಾಶನೇ ಇರಲಿಲ್ಲ. ಯಾವುದೋ 5-6 ದಿನ ಶೂಟಿಂಗ್ ಇರುತ್ತೆ ಅಂತ ಮೊದಲಿಗೆ ಹೇಳಿದರು. ವಾರದಲ್ಲಿ ಒಂದು 5-6 ದಿನ ಶೂಟಿಂಗ್ ಇರುತ್ತೆ ಅಂತ ಮೊದಲು ಹೇಳಿದರು. ಆದರೆ ಅದು 2-3 ದಿನಕ್ಕೆ ಇಳೀತು. 3 ವರ್ಷದಿಂದ ಪೇಮೆಂಟ್ ಕೂಡ ಜಾಸ್ತಿ ಮಾಡಿಲ್ಲ. ಮೊದಲು ಎಷ್ಟು ಪೇಮೆಂಟಿಗೆ ಮಾತಾಡ್ಕೊಂಡು ಕರ್ಕೊಂಡು ಹೋಗಿದ್ರು ಅದೇ ಪೇಮೆಂಟ್ ಕೊಡ್ತಾ ಇದ್ದಾರೆ. ನನಗೆ ನೈತಿಕತೆ ಇದ್ದಿದ್ದರಿಂದಲೇ 3 ವರ್ಷ ಅಲ್ಲೇ ಇದ್ದೆ. ಇಲ್ದಿದ್ರೆ ಯಾವಾಗಲೂ ಹೊರಗೆ ಬರ್ತಿದೆ. ನನ್ನಿಂದ ಕಾಸು ಮಾಡಿಕೊಂಡು ನೈತಿಕತೆ ಬಗ್ಗೆ ಹೇಳುವ ಅಧಿಕಾರ ಅವ್ರಿಗೆ ಖಂಡಿತ ಇಲ್ಲ. ಬಿಗ್ ಬಾಸ್ ಅಂತ ದೊಡ್ಡ ವೇದಿಕೆ ಅವಕಾಶ ಸಿಕ್ಕಾಗ ಇವ್ರನ್ನ ನಂಬ್ಕೊಂಡು ಕುತ್ಕೋಬೇಕಾ?
ನನಗೂ ಫ್ಯಾಮಿಲಿ ಇದೆ, ಕಮಿಟ್ಮೆಂಟ್ ಇದೆ, ಇವ್ರ ಸಂಬಳವನ್ನು ಜಾಸ್ತಿ ಮಾಡದೆ ಅದೇ ಹಣವನ್ನು ನಂಬಿ ಕುಳ್ಕೊಳ್ಳೋಕ್ಕಾಗಲ್ಲ. ಇಂಥವ್ರು ನೈತಿಕತೆ ಬಗ್ಗೆ ನಂಗೆ ಪಾಠ ಮಾಡೋದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಆರೂರು ಜಗದೀಶ್ ಅವರು ಕಲಾವಿದರಿಗೆ ಎಥಿಕ್ಸ್ ಇಲ್ಲದೆ ಇದ್ರೆ ಕಷ್ಟ ಅಂತ ಹೇಳಿದ್ದು ಸಿಕ್ಕಾಬಟ್ಟೆ ಬೇಸರ ಆಗಿದೆ ಹಂಸ ಅವ್ರಿಗೆ. ಸೊ ಅದಕ್ಕೇನೆ ಇವರು ಕಲಾವಿದರ ಬಗ್ಗೆ ಮಾತನಾಡೋಕ್ಕೆ ಇವ್ರಿಗೆ ಎಥಿಕ್ಸ್ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ನೋಡಿದ್ರೆ ಆರೂರು ಜಗದೀಶ್ ಮತ್ತು ಕಲಾವಿದರ ನಡುವೆ ನಿನ್ನೆ ಮೊನ್ನೆಯಿಂದ ಗಲಾಟೆ ಆಗ್ತಾ ಇರೋದಲ್ಲ, ಬಹು ವರ್ಷಗಳಿಂದಲೂ ಗಲಾಟೆ ಆಗ್ತಾ ಇದೆ. ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ ಅವರನ್ನೇ ಆರೂರು ಜಗದೀಶ್ ಬ್ಯಾನ್ ಮಾಡಬೇಕು ಅಂತ ಹೊರಟವರು. ಸರಿಯಾಗಿ ಸಮಯಕ್ಕೆ ಬರಲ್ಲ, ಸೆಟ್ಟಲ್ಲಿ ದುರಹಂಕಾರ ತೋರಿಸ್ತಾರೆ, ಓವರ್ ಆ್ಯಟಿಟ್ಯೂಡು, ಇವರನ್ನೆಲ್ಲ ನಾವು ಮೇಂಟೈನ್ ಮಾಡೋದಕ್ಕಾಗಲ್ಲ ಅಂತೆಲ್ಲ ಹೇಳಿ ದೊಡ್ಡ ದೊಡ್ಡ ಗಲಾಟೆ ಆಗಿ ಒಂದಷ್ಟು ಮೀಟಿಂಗ್ಗಳನ್ನೆಲ್ಲ ಮಾಡಿ ಈ ಸೀರಿಯಲ್ನಿಂದಲೇ ಇವ್ರನ್ನ ನಾವು ಬ್ಯಾನ್ ಮಾಡಬೇಕು ಅಂತ ಪಟ್ಟು ಹಿಡಿದು ಬ್ಯಾನ್ ಮಾಡಿಸೋಕ್ಕೂ ಕೂಡ ಮುಂದಾಗಿದ್ದು ಆರೂರು ಜಗದೀಶ್. ಸ್ನೇಹ ಪಾತ್ರಧಾರಿಯನ್ನು ಕೂಡ ಬದಲು ಮಾಡಿದ್ದು ಆರೂರು ಜಗದೀಶ್. ಅದು ಯಾಕೆ ಏನು ಅನ್ನೋದು ಇಲ್ಲಿವರೆಗೂ ಕ್ಲಾರಿಟಿ ಅನ್ನೋದೇ ಇಲ್ಲ. ಹಾಗೆ ನೋಡಿದ್ರೆ ಆರೂರು ಜಗದೀಶ್ ಮತ್ತು ಕಲಾವಿದರಿಗಾಗಿ ಬರೋದೇ ಇಲ್ವಾ? ಒಳಗೊಳಗೆ ಗಲಾಟೆಗಳಾಗ್ತಾನೆ ಇರುತ್ತಾ, ಜಗಳಗಳಾಗ್ತಾನೆ ಇರುತ್ತಾ? ಹಾಗಿದ್ರೆ ಕಲಾವಿದರದೇ ತಪ್ಪ, ಆರೂರು ಜಗದೀಶ್ದು ತಪ್ಪ? ಗೊತ್ತಿಲ್ಲ. ಒಟ್ಟಿನಲ್ಲಿ ಆರೂರು ಜಗದೀಶ್ ನಿರ್ದೇಶಕ ಅಂತ ಹೇಳಿದ್ರೆ ಖಂಡಿತ ಅಲ್ಲಿ ಕಿರಿಕಂತೂ ಇದ್ದೇ ಇರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಹಂಸ ಮಾಡಿದ ಕರೆಕ್ಟಾ, ಆರೂರು ಜಗದೀಶ್ ಹೇಳಿದ ಕರೆಕ್ಟಾ, ಈ ಹಿಂದೆ ಆಗಿದ್ದೇನು? ಇದೆಲ್ಲದ್ರ ಬಗ್ಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು.